ಅತ್ತಿಯರ ನಿಮ್ಮ ಮೊಮ್ಮಗಳದ ಲಗ್ನ ಲಗ್ನ ನಿಶ್ಚಯ ಆಗೈತಿ. ಯಾ ಮೊಮ್ಮಗಳ? ಇನ್ಯಾರ? ಜ್ಯೋತಿದ. ಅಣ್ಣಯ್ಯ, ಇಲ್ಲೇ ಇದೀರಣ್ಣ ಎಲ್ಲಾರ? ಅಂದಂಗ ಅಣ್ಣ, ನಾಳೆ ಮದುವೆ ಅಂತ ಗೊತ್ತಾಗೈತಿ. ಏನು ಇದು ಬೆಳಗ್ಗೆ ಅದಕ್ಕೆಮ್ಮ ನೀವು ದೌಡ್ ತಯಾರಾಗ್ಬಿಡ್ರಿ. ಬೆಳಗ್ಗೆ ಮಧ್ಯಾಹ್ನ 1:30 ಮೇಲೆ ರಾವು ಕಾಲ ಐತಂತೆ. 1 ಗಂಟೆ ಒಳಗೆ ಮುಗಿದು ಬಿಡ್ಬೇಕೆಲ್ಲ. ಅದಕ್ಕೆ ಬೆಳಗ್ಗೆ ಒಂದು 10 ಗಂಟೆ ಅಂದ್ರೆ ಕರೆಕ್ಟಾಗಿ ನಾವು ರಿಜಿಸ್ಟರ್ ಆಫೀಸ್ ಕಡೆ ಇರಬೇಕು. ಕೆಲವ್ರದಾದ್ರೆ ತಡ ಆಕಿತ್ತಂತೆ. ಇವರು ಮತ್ತೆ ಲಾಯರ್ ದೊಡ್ಡ ದೊಡ್ಡ ಇವೆಲ್ಲ ಗೊತ್ತಿರ್ತಾವೆ ಇವರಿಗೆ. ಹಾಗಾಗಿ ಸ್ವಲ್ಪ ದೌಡ್ ಆಗಕತ್ತಂತಿದೆ. ಅದಕ್ಕೆ 10 ಗಂಟೆ ಅಂದ್ರೆ ಇರ್ಬೇಕಲ್ಲೇ. ಇದು ಶಿವಲಿಂಗಗೆ ಹೇಳೇನು ಕಾರ್ ತೊಗೊಂಬರಾಕ. ಶಿವಲಿಂಗನ ಗಡ್ಯಾಗ ನಾನು, ನೀವು ಮತ್ತೆ ಯಾರು ಅತ್ಯಮ್ಮ, ಯವ್ವ ನೀನು ಮತ್ತೆ ಜ್ಯೋತಿ, ನಮ್ಮನೆ ಇವ ಯಾರು ನನ್ನ ಮಗ ದೇವು, ಈಕಿನ ಪವಿತ್ರನ ಈಕೆ ಇದ್ರಾಗ ಕರ್ಕೊಂಬರ್ತಾವಂತ ಬೈಕ್ನ್ಯಾಗ ಅವನ ಹೆಂಡತಿ ಆ ಕೂಸು ಬರ್ತಾರವ್ರು. ಉಳ್ದಾರ ನಾವೆಲ್ಲರೂ ಗಾಡ್ಯಾಗ ಹೋಗೋದು. ಅಲ್ಲ ಶಾಂತವ, ಕಡಿಗೆ ಈಗ ನಾಳೆ ಮದುವೆ ಅಂತ ಆಗೇ ಹೋದ? ಅದಕ್ಕೆ ಮದುವೆ ನಂಗೆ ಕೇಳ್ತೀರಿ ನಾಳೆ ಅಲ್ಲವಾ? ಹುಡುಗನ ಬಗ್ಗೆ ಚಲೋತ್ತೆ ವಿಚಾರಿಸಿರ? ಅತ್ತಿಯರ ಹುಡುಗಲ್ಲ, ಗಂಡ್ಸು ಗಣಮಗನ ಬಗ್ಗೆ ಅಂತ ಕೇಳ್ರಿ. ಅತ್ತಿಗೆಮ್ಮ ಹಂಗೇನ ತೀರ ವಯಸ್ಸಾಗಿ ಮುದುಕೇನು ಆಗಾಕತ್ತಿಲ್ಲ. ಈಗ ನಿಮ್ಮ ಮಗಗೆ 2ನೇ ಮದುವೆ ಆಗಾಕತ್ತಿಲ್ಲನ? ಹಂಗೆ ಕೆಲವೊಬ್ರಿಗೆ ಯೋಗ ಇರ್ತಾವೆ. ಏನು ಮಾಡೋಕ್ಕಾಕತ್ತೆ ಹೇಳ್ರಿ ನೋಡೋಣ. ಅಯ್ಯ, ನನ್ನ ಮಗನ ಲೆಕ್ಕನ ಬೇರೆ, ನಿಮ್ಮ ಮಗಳ ಲೆಕ್ಕನ ಬೇರೆ. ಇವೇನು ಹೆಂಡತಿ ತಿನ್ಕೊಂಡು ಕುಂತಾನ ಅಂದ್ರೆ ಏನು ಸತ್ತಾಳನ? ಅಂದ್ರೆ ಅದಕ್ಕೆಮ್ಮ ನಿಮ್ಮ ಮಾತಿನ ಅರ್ಥ ಏನು? ನನ್ನ ಮಗಳು ಆಕಿ ಗಂಡನ ತಿಂದ್ಲ ಅಂತೇಳಿ ಅರ್ಥನ? ನನ್ನ ಮಗಳು ಏನು ಮಾಡಬಾರ್ದು ಮಾಡ್ಯಾಳ? ಅಲ್ಲ ಅಣ್ಣ, ನೋಡಲ್ಲ ಅದಕ್ಕೆ ಮಾತಾಡೋದು ಸರಿ ಅನಿಸುತ್ತ ನಿಂಗಾರ? ಏ ಅಡ್ಕಸ್ಬಿ ಅಡ್ನಾಡಿ, ಏನದ ಅರ್ಥ? ಅಲ್ಲ ಅಂದ್ರೆ ಏನ್ ಸತ್ತಿಲ್ಲಲ್ಲ ಅಂತ ಹೇಳಕ್ ಹೋಗಿ ಹಿಂಗಾತಷ್ಟೇ. ಹೋಗ್ಲಿ ಬಿಡುವ, ಅದ್ರ ಬಾಯೇ ಬರಬರಿಲ್ಲ. ಏನ್ ಮಾಡ್ತಿ? ಆತ, ಬೆಳಗ್ಗೆ ದೌಡ್ ಬರ್ರಿ ಹೋಗೋಣಂತ. ಅದಕ್ಕೆ ನಾ ಬರ್ತೇನೆ ನಾನೇನು. ಮತ್ತೆ ಇವ್ರಿಗೆ ಗಿರ್ಜಿ ಅದು ಹೇಳ್ಬೇಕು, ಅಕ್ಕಿನೂ ಬರ್ತಾಳಂತಲ್ಲಿ. ಅಲ್ಲ ಕಾರ್ ಗಡೆಗೆ ಎಲ್ಲಿ ಜಾಗ ಸಾಲ್ತತಿ? ಅಯ್ಯ, ನಮ್ಮ ಕಾರ್ನ ಬರುವಂಥದ್ದು ಏನೈತಿ? ಹಳ್ಯಾನ ಕಾರ್ ಬಂಗಾರದಂಥದ್ದು ಒಂದು ದೊಡ್ಡ ಕಾರ್ ನಿಂತೈತೆ ಅವ್ರ ಬಾಗಲಾಗ. ನಮ್ಮ ಗಿರ್ಜಿಗೆ ಯಾ ಚಿಂತಿಲ್ಲಪ್ಪ. ಈಗ ಹಳ್ಯಾನ ಕಾರ್ ದೊಡ್ಡದೈತಿ, ಅದ್ರಾಗ ಗಿರ್ಜಿ ಪಾರಕ್ಕ ಬರ್ತಾರ. ಮತ್ತೆ ಯಾರ ಕಂಬಿದ್ರು ಅದ್ರಾಗ ಹತ್ಬೋದಪ್ಪ, ಅಷ್ಟು ದೊಡ್ಡ ಜಾಗ ಐತಿ. ಅವ ಇದು ನಂದು ಸೊಸಿ ತಡಿ, ನನ್ನ ಸೊಸಿನೂ ಮನೆಗೆ ಬರಲಿ. ಕಾರ್ ತೊಗೊಂಬರ್ತಾಳ, ದೊಡ್ಡ ಕಾರ್. ನಮಗೂ ಕಾರ್ ಗಾಡಿ ಏನು ಚಿಂತಿಲ್ಲವ. ಗೌರಿಗೆ ಹೇಳಿಯಾ? ಶಿವಲಿಂಗಗೂ ಹೇಳಿ ಗೌರಿಗೂ ಹೇಳೇ ಬಂದೆ. ಒಟ್ಟು ಫಸ್ಟಲ್ಲಿ ಕರೆದಿ ಅಂತ ಆತ. ಕಾರ್ ಗಾಡಿ ಐತಲ್ಲ, ಮತ್ತು ಕರೀಲೇಬೇಕು ಬಿಡು. ನಾನು ಬರಲ್ಲವ, ನಾನು ಮನೆಯಾಗೆ ಇರ್ತೇನೆ. ನಂಗೆ ಹೋಗಾಕ ಬರಾಕ ಕುಂದ್ರಾಕ ನಿಂದ್ರಾಕ ಆಗಲ್ಲ. ಅದಕ್ಕೆ ನೀವು ಹಿಂಗೆ ಮಾಡ, ನೀವೆಲ್ಲರೂ ಹೋಗಿ ಮುಗಿಸ್ಕೊಂಡು ಬರ್ರಿ. ನಾನು ಮನೆಯಾಗೆ ಇರ್ತೇನೆ. ಎಲ್ಲಿದ್ರು ನನ್ನ ಆಶೀರ್ವಾದ ಇರೋದೆ ನನ್ನ ಮೊಮ್ಮಗಳಿಗೆ. ಏನು ಆಯ್ತವ, ನಿಂಗೆ ನಿಲ್ಲಕ್ಕೆ ತ್ರಾಸಕತ್ತಂದ್ರೆ ಮತ್ತೆ ನಾ ಬರುವಂತ ಏನು ಮಾಡೋದಿಲ್ಲ. ಇಲ್ಲಿಗೆ ಕರ್ಕೊಂಬರ್ತಿತ್ತು ಏನು ನಮ್ಮ ಮನೆಗೆ, ಅಲ್ಲೇ ಬರುವಂತೆ. ಅಷ್ಟು ಮಾಡು. ಹುಡುಗನ ಫೋಟೋ ಗಿಟ ಏನಾರ ಐತೆನಾ? ಅದು ಗಣಮಗಂದು ಫೋಟೋ ಗಿಟ ಇಲ್ರಿ ಅತ್ತಿಗೆಮ್ಮ. ನಾಳೆ ಮದುವೆ ಮಾಡ್ಕೊಂಡು ಫಸ್ಟ್ ಅವ್ರ ಮನೆಗೆ ಹೋಗೋದಂತೆ, ಆಮೇಲೆ ಇಲ್ಲಿ ಬರೋದಂತೆ. ನಾಳೆ ಸೀದಾ ಅವ್ರ ಮನೆಗೆ ಮದುವೆ ಆದ್ಮೇಲೆ ಹೋಗ್ತೀವಲ್ಲ, ಮನಿನೂ ನೋಡ್ರಿ, ಮದ್ವೆ ಇದು ಹುಡುಗ ಗಣಮಗನ್ನು ನೋಡ್ರಿ, ಆಮೇಲೆ ನಿಮಗೆ ಹೆಂಗೆ ಅನಿಸತ್ ನೋಡ್ರಿ ಹೇಳ್ರಿ. ಆಯ್ತಾಯ್ತು. ಈ ವಿಡಿಯೋದಲ್ಲಿ ಜ್ಯೋತಿ ಗಂಡನ್ನ ಚೇಂಜ್ ಮಾಡಿದ್ದೀನಿ. ಅವನೇ ಲಾಯರೇ, ಆದರೆ ಮುಖ ಫೇಸ್ ಚೇಂಜ್ ಮಾಡಿದ್ದೀನಿ. ಯಾಕಂತಂದ್ರೆ ಭಾಳಷ್ಟು ಮಂದಿ ಅವಂಗ ಅಕ್ಕಿಗೆ ಮ್ಯಾಚ್ ಆಗುವಂತು, ಕ್ಯಾರೆಕ್ಟರ್ ಚೇಂಜ್ ಮಾಡಿರಿ ಅಂತಲೂ ಕಮೆಂಟ್ ಹಾಕಿದ್ರಿ. ಅದಕ್ಕೆ ಎಲ್ಲ ಸೇಮ್, ಆದರೆ ಮುಖ ಮಾತ್ರ ಚೇಂಜ್ ಮಾಡಿದ್ದೀನಿ. ಅಂದರೆ ಪಾತ್ರ ಅದೇ, ಮುಖ ಅಷ್ಟೇ ಬದಲಿ ಮಾಡೀನಿ ಅಂತ. ಅತ್ತಿಯರ ಬರ್ರಿ ಒಳಗೆ ಹೋಗುನ್. ಸಾಹೇಬ್ರ, ಇದ್ರಾಗ ನಿಮ್ದು ಮ್ಯಾಗಿಂದ ಕೆಳಗಿಂದ್ರಿ? ಇದು ಪೂರ್ತಿ ಮನಿ ನಂದರಿ. ಹಾಂ, ನಡ್ರಿ ಒಳಗೆ ನಡ್ರಿ. ಇಲ್ಲೇ ನಿಂತಲ್ಲಿ ಎಲ್ಲಾರು ಒಳಗೆ ಹೋದ್ರ ನಡಿ. ಏನ್ರಿ ಇದು ಮನಿಯ ಅರ್ಮಿನಿನ? ನೀನ ನೋಡ ಹೆಂಗೈತ್ ಮನಿ ಅಂತೇಳಿ. ಕರೇನಪ್ಪ, ಏನ್ರಿ ಇದು ನಮ್ಮ ಜ್ಯೋತಿ ನಶೀಬ. ಇಷ್ಟು ದೊಡ್ಡ ಮನೆಗೆ ಆಕಿ ಸೊಸಿ ಅಕ್ಕಳ ಅಂದ್ರೆ ಯಜಮಾನಿ. ಸೊಸಿ ಅಷ್ಟೇ ಅಲ್ಲ, ಯಜಮಾನಿ. ಅತ್ತಿದ್ರ ಅಲ್ಲ, ಸೊಸಿ ಆಗೋದು ಹತ್ತಿನೇ ಇಲ್ಲ, ಹೆಂಡತಿ ಯಜಮಾನಿ ಅಷ್ಟೇ. ಶಾಂತಕ, ಇದಂತ ಮನಿ? ನೋಡ ಗಿರ್ಜಿ, ಪಾರಕ್ಕನ ನೋಡಿದ್ರೆ ಭಾಳ ಖುಷಿ ಪಡ್ತಿದ್ಲ. ಅದ್ರ ಗಂಡಗ ಆರಾಮಿದ್ದಿದ್ದಿಲ್ಲ, ಹಂಗಾಗಿ ಆಕೆ ಬರಲಿಲ್ಲ. ನಮ್ಮ ಗೌರಿನೂ ಆ ಹುಡುಗರಿಗೆ ಯಾಕೆ ನೆಗಡಿ ಆಗೈತಂತೆ. ಆಮೇಲೆ ಇಲ್ಲೇ ಇದ್ರ ಮದುವೆ ಅಲ್ಲ, ಹಂಗಾಗಿ ಒಲ್ಲ ನೀವು ಮಾಡ್ಕೊಂಬರ್ರಿ ಅಂದ್ಲು. ಅಯ್ಯೋ ಇರ್ಲಿ ಬಿಡ, ನೋಡಕ್ಕೆ ಅದೃಷ್ಟಿಲ್ಲ. ಅಲ್ಲ ಶಾಂತಕ, ಇಷ್ಟು ದೊಡ್ಡ ಮನಿ. ನಡಿ ನಡಿ ಒಳಗೋನ್. ಇದು ನಿಮ್ಮ ಸ್ವಂತ ಮನಿನಾ? ಇದು ನನ್ನ ಸ್ವಂತ ಮನಿ ನೋಡ್ರಿ. ಅಂದ್ರೆ ಇದು ಪೂರ್ತಿ ಎಲ್ಲ ನನ್ನ ಕೆಲಸದೊಳಗೆ ನಾನು ಕಟ್ಸಿದ್ದಲ್ಲ. ನಮ್ಮ ಅಪ್ಪರ್ದು ಸ್ವಲ್ಪ ಆಸ್ತಿ ಇತ್ತು ನನ್ನ ಕಡೆ, ಮತ್ತು ಚಲೋ ಓದಿಸಿದ್ರು ಅವಾಗಿಂದ ಇವಾಗ್ನವರೆಗೂ. ಅಂತಂದ್ರೆ ನಾನು ಅವಾಗ ಮದ್ವೆ ಕಡೆ ಲಕ್ಷ್ಯನೇ ಕೊಡ್ಲಿಲ್ಲ. ಓದ್ಬೇಕು, ಏನೋ ಒಂದು ಸಾಧಿಸ್ಬೇಕು, ದೊಡ್ಡ ಒಂದು ರೊಕ್ಕ ಮಾಡ್ಬೇಕು ಅನ್ನೋ ಒಂದು ಇದ್ರೊಳಗೆ ಉಳ್ಕೊಂಡ್ಬಿಟ್ಟೆ. ಹಂಗಾಗಿ ಇದ್ರ ಕಡೆ ಲಕ್ಷ್ಯ ಕೊಡಕ್ಕೆ ಆಗಲಿಲ್ಲ ಅಷ್ಟೇ ನನಗೆ. ನೋಡ್ರಿ, ಇದು ನಮ್ಮ ಮನಿ. ಇದು
ಪೂರ್ತಿ ಮ್ಯಾಗಿಂದು ಬಾಡಿಗೆ ಕೊಡ್ಬೇಕು ಅನ್ನಂಗೆ ಏನ್ ಕಟ್ಸಿಲ್ಲ, ಪೂರ್ತಿ ಎಲ್ಲ ನಮ್ಮದೇ. ಮ್ಯಾಗಿಂದ ಏನ್ ಬಾಡಿಗೆ ಕೊಟ್ಟಿಲ್ಲ. ಇಷ್ಟಕ್ಕೂ ಅಲ್ಲ ನೀವು ಒಬ್ರಿಗೆ ಇದು ತಳಗಿನ ಕಟ್ಸಿ ಮ್ಯಾಗಿಂದ ಕಟ್ಸಿದ್ರೆ ಬೇರೆ ಸಪ್ರೇಟ್ ಬಾಡಿ ಕೊಡ್ಬೋದಿತ್ತು. ಇಲ್ಲ, ಇಲ್ಲಿ ಕೇಶಾಪುರದಾಗ ಒಂದ್ ಬಿಲ್ಡಿಂಗ್ ಕಟ್ಸೇನ್ರಿ. ಮ್ಯಾಗ ಕೆಳಗ ಕೂಡೆ ಕಟ್ಸೀನಿ. ಎರಡು ಬೆಡ್ರೂಮಿನು 2 BHK ಅದಾವು. ಎರಡೂ ಮನಿನೂ 15,000 ಸಾವಿರ ರೂಪಾಯಿ ಬಾಡಿಗೆ ಬರ್ತಾವ. ಇದು ನಾನು ಇರಕಂತ ಸ್ವಂತವಾಗಿ ಕಟ್ಟಿಸ್ಕೊಂಡಿರೋಂಥದ್ದು. ತಿಂಗಳ 30,000 ರೂಪಾಯಿ, 30,000 ರೂಪಾಯಿ. ದೇವರಾಜ್ ಅವ್ರೆ, ಬರ್ರಿ ಕುತ್ಕೋ ಬರ್ರಿ. ಇಲ್ಲ ನಿಂತೇನ್ ತೋರಿ. ಈ ಮನಿಗೆ ಜ್ಯೋತಿನೇ ಯಜಮಾನಿ. ಈ ಮನಿಗೆ ನಮ್ಮವ್ವ ಬದುಕಿರೋ ಮಟನು ಎಷ್ಟು ಹೇಳ್ತಿದ್ಲ ಮದ್ವಿ ಮಾಡ್ಕೊ ಅಂತೇಳಿ. ಅವಾಗ ನಾ ತಲಿನೇ ಕೆಡಿಸ್ಕೊಲಿಲ್ಲ. ಏನೋ ನನ್ನ ಹಣೆ ಬರದಾಗ ಜ್ಯೋತಿ ಅಂತ ಹೆಸರು ಬರ್ದತ್ ಕಾಂತತಿ. ಜ್ಯೋತಿ ಬಾ, ದೇವ್ರ ಮುಂದೆ ದೀಪ ಹಚ್ಚ ಬಾ. ಹ್ಮ್. ಬರ್ರಿ, ಎಲ್ಲರಿಗೂ ಒಂದ್ಸಲ ಮನಿ ತೋರಿಸ್ತೀನಿ. ನಡಿಯಪ್ಪ ನಡಿ. ಇದು ನಂಗೆ ಕೆಲ್ಸಕ್ಕೆ ಲೇಟ್ ಆಕತಿ. ಬಾ ನಾ ನಿನ್ನ ಮನೆಗೆ ಬಿಟ್ಟು ಹೋಗ್ತೀನಿ, ಮತ್ತೆ ತಡ ಆಕತಿ. ಇದು ನಾ ಹೋಗ್ಯೋ ತೋವೆ ಯವ್ವ. ಅಲ್ಲ ದೇವರಾಜ್ ಅವ್ರೆ, ಇರ್ರಿ, ಇದ್ದ ಆರಾಮ್ ಊಟ ಗಿಟ ಮಾಡ್ಕೊಂಡು ಹೋಗುವಂತ್ರಿ. ಅಲ್ಲ ಪಾಪ ನಿಮಗೆ ಯಾಕೆ ತ್ರಾಸು? ಅದು ಅಲ್ಲದೆ ಜ್ಯೋತಿ ಈಗ ಲಗ್ನಾಗ್ಯಾಳ, ಮತ್ತೆ ಅಡಿಗೆ ಎಲ್ಲ ಮಾಡ್ಕೊಂತ ಕುಂದಿರ್ಬೇಕು. ಅಲ್ಲ ನಾವು ಕೈ ಗುಡ್ಸೇವಿ ಅಂದ್ರು ಒಂಥರ ಎಲ್ಲಿ ಯಾವ ಸಾಮಾನು ಅದಾವ ಅಂತ ಪಾಪ ಹುಡುಕ್ಬೇಕಲ್ಲ ಆಕೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ್ರಿ. ನಾನೆಲ್ಲ ಹೋಟೆಲ್ ಲೀಲಾವತಿಗೆ ಆರ್ಡರ್ ಕೊಟ್ಟೇನೆ. ಇಷ್ಟು ಮಂದಿದು ಊಟ ಆಗ್ಬೇಕು, 1 ಗಂಟೆ ಕರೆಕ್ಟಾಗಿ ತಂದು ಕೊಡ್ರಿ ಅಂತ ಹೇಳೀನಿ. ಈಗ ತಂದು ಕೊಡ್ತಾರ. ಈಗ ಟೈಮ್ 12 ಗಂಟೆ ಆಗಿತ್ತಲ್ಲ, ಇನ್ನೊಂದು ತಾಸು. ಈಗ ಆಲ್ರೆಡಿ ಒಂದ್ಸಲ ಈಗ ಫೋನ್ ಹಚ್ಚಿದ್ದೆ ನಾನು ಬೆಳಗ್ಗೆ, ರೆಡಿ ಆಗ್ತೈತೆ ಸರ್ ಅಂದಿದ್ರೆ. ರೆಡಿ ಆಗಿರ್ತೈತೆ ಆಲ್ಮೋಸ್ಟ್. ಈಗ ಇನ್ನೊಂದು ಹಚ್ಚಿದೆ ಅಂದ್ರೆ 1 ಗಂಟೆ ಕರೆಕ್ಟ್ ತಂದು ಕೊಡ್ತಾರೆ. ಇಷ್ಟು ಮಂದಿದು ಊಟ ಅಂತೇಳಿ ಏನು ತೊಂದರೆ ಇಲ್ಲ. ಅಲ್ಲ ಅಪ್ಪ ಲೀಲಾವತಿ ಅಂತೆ, ಅದು ಹೆಂಗಿರ್ತತೋ ಏನೋ. ಈ ನೆಪದಾಗಾರ ಒಂದು ಮಸ್ತ್ ಹೋಟೆಲ್ನಂದು ಊಟ ಆದಂಗೆ ಆತು. ಅಲ್ಲ ಹೆಣ್ಮಕ್ಳ ಅದೃಷ್ಟ ಅಂದ್ರೆ ಹೆಂಗಿರ್ಬೇಕು ಬಿಡು. ಏನಕ್ಕೆ ಫಸ್ಟ್ ಗಂಡು ಸತ್ತಾನಂದ್ರು ಇಂಥ ಮನೆಗೆ ಬಂದು ಸೇರಿದ್ಲಲ್ಲ, ಅತ್ಕೊಂತ ಮೂಲಿ ಗುಂಪಾಗಿ ಆ ಕಾರ್ಯಕ್ಕೂ ಹೋಗ್ಲಾರ್ದಂಗಾಗಿ ಬಿದ್ದಿರ್ತಾಳ ಅಂತ ನಾ ಅನ್ಕೊಂಡೆ. ಅಯ್ಯೋ ಅಯ್ಯೋ ದೇವ್ರಿ, ಅವನು ಸತ್ತೇ ಒಳ್ಳೇದಾತಲ್ಲ ಈಕಿಗೆ ಅಂತೀನಿ ನಾನು. ಇಷ್ಟು ದೊಡ್ಡ ಮನೆ ಸೇರಿಬಿಟ್ಲಲ್ಲ. ಅಯ್ಯೋ ದೇವ್ರಿ, ಅಲ್ಲಿ ಬಾಡಿಗೆ ಕೊಟ್ಟಿದ್ದು ಏನು ದುಡಿಯೋದು ಬೇಡ, ದುಃಖ ಬಡಿಯೋದು ಬೇಡ. ತಿಂಗಳ 30,000 ರೂಪಾಯಿ ಅಂದರೆ ಅದು ಬಾಡಿಗೆ. ಮತ್ತು ಅತ್ತಾಗಿಂದ ಯಾವ್ಯಾವ ಅದಾವೋ, ಎತ್ತಾಗಿಂದ ಸಂಧ್ಯಾ ಆಗ ಮೂಲೆ ಆಗಾಶಿ ಬರ್ತಾವ ರೊಕ್ಕ ಗೊತ್ತಿಲ್ಲ. ಇಷ್ಟು ದೊಡ್ಡ ಮನೆ ರಾಣಿ. ನಶೀಬನೇ ನಶೀಬ. ಇನ್ನು ಈ ಶಾಂತವನ್ನ ಹಿಡ್ದಾರ ಯಾರಿಲ್ಲ ಬಿಡು. ಮಗಳು ಇಂಥ ಮನೆ ಸೇರಿಬಿಟ್ಲು, ಇನ್ನು ಈ ಶಾಂತವನ್ನ ಯಾರು ಹಿಡಿಬೇಕು? ಮ್ಯಾಲಿನ ಮಾತಿಗಷ್ಟೇ ಇಷ್ಟ ಇಲ್ಲ ಅನ್ನೋದು. ರೊಕ್ಕಿದ್ದು ದೊಡ್ಡ ಕುಳಾನ ಸಿಕ್ಕತಿ, ಒಳಗೆ ಹಾಲಲ್ಲ ಅಮೃತ ಮತ್ತು ಕುಡ್ದಂಗೆ ಆಗಾಕತ್ತಿರ್ಬೇಕು. ದೇವು ಬೇಡಪ್ಪ, ಹೋಗ್ಬೇಡ, ಊಟ ಮಾಡ್ಕೊಂಡು ಹೋಗಕ್ಕೆ ಬರ್ತೈತೆ. ಇಲ್ಲವ, ನಂಗೆ ತಡ ಆಕತಿ. ನೀವು ಎಲ್ಲ ಊಟ ಮಾಡ್ಕೊಂಬರ್ರಿ. ದೇವರಾಜ್ ಅವ್ರೆ, ನಿಮಗೆ ಏನೋ ಬೇಜಾರು ಇರಲಿ, ಊಟ ಮಾಡ್ಕೊಂಡು ಹೋಗ್ರಿ. ಊಟ ಬಿಟ್ಟು ಮಾತ್ರ ಹೋಗಕ್ಕೆ ಹೋಗ್ಬೇಡ್ರಿ. ಇಲ್ಲ ಬೇಜಾರಂತೇನಿಲ್ಲ, ಆದ್ರೆ ನಂಗೆ ಯಾಕೋ ಉಣ್ಣಕ್ಕೆ ಮನ್ಸಿಲ್ಲ. ಯಾ ಪಾಪ, ಇಷ್ಟು ಜನಕ್ಕಂತೇಳಿ ಆರ್ಡರ್ ಮಾಡಿ ಊಟ ತರ್ಸಕತ್ತಾರ. ಏನು ಅವೇನು 1-2 ರೂಪಾಯಿ ಇರ್ತೈತೆ, ಕಂಡಬಟ್ಟೆ ತುಟ್ಟಿದಿರ್ತೈತಿ. ಅದನ್ನ ಹಂಗೆ ಕೆಡಿಸಿದ್ರೆ ಅದಕ್ಕೆ ಬಂತದ? ಊಟ ಮಾಡ್ಕೊಂಡ ಹೋಗಪ್ಪ. ಅಲ್ಲ ನೀ ಶಿಟ್ ಮಾಡ್ಕೊಂಡು ಹೋಗುದಿರ್ಲಿ, ಪಾಪ ನನ್ನ ಮಗಳು ಹೊಂಟತೀಗ. ಆಕಿ ಇನ್ನೊಂಚೂರು ನಾದ್ನಿ ಜೊತೆಗೆ ಇರ್ಬೇಕು ಅಂತ ಆಸೆ ಐತೆ ಏನ? ಅಲ್ಲನ ಇದು ಪೈತ್ರ, ಪಾಪ ನಾದ್ನಿ ಜೊತೆಗೆ ಆಕಿ ಇನ್ನೊಂದು ಸ್ವಲ್ಪ ಇರೋದು ಬೇಡನ? ಇನ್ನೂ ಅಡ್ಡಾಡಿ ಒಂಚೂರು ಮನೆಗೆ ನೀ ನೋಡೋಣ ಮಾಡೋಣ, ಅಷ್ಟೊತ್ತಿಗೆ ಊಟ ಬರ್ತೈತಿ. ಉಂಡ್ಲೆ ಹೋಗೇ ಬಿಡೋದ, ಇಲ್ಲಿ ಕುಂತಿಯ ಮಾಡೋದೈತಿ. ಅವ್ರು ಅಷ್ಟು ಹೇಳ್ತಾ ಇದಾರೆ, ಊಟ ಮಾಡ್ಕೊಂಡು ಹೋಗಂತ ಹೇಳ್ರಿ. ಸರಿ, ನಾನು ಒಂಚೂರು ನನಗೊಂದು ಫೋನ್ ಮಾಡೋದೈತಿ, ಹೊರಗಿರ್ತೇನೆ. ನೋಡಪ್ಪ, ಹಂಗೆ ಬಾಯಿ ಮತ್ತಿಗೆ ಅಂತ ಮೇಲೆ ನಂಗೆ ಇಷ್ಟ ಇಲ್ಲ, ನಂಗೆ ಬೇಸರ ಆಗೈತೆ ಅಂತೇಳಿ. ಹಂಗೂ ತಂಗಿ ಜೊತೆಗೆ ಇರ್ಬೇಕು ಅಂತ ಆಸೆ ಐತೆ. ಹಂಗೆ ಹೆಂಗೆ ಹೋಗ್ತಾನ? ಅಣ್ಣ ಹೋಗ್ಬೇಡ, ಮತ್ತೆ ಹೋಗುದಿಲ್ಲ ಬಿಡ ಜ್ಯೋತಿ. ಸರಿ, ನಾವು ಒಂಚೂರು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ತೀನಿ. ಜ್ಯೋತಿ ಅಡ್ಡಿ ಇಲ್ಲವಾ? ಅಡ್ಡಿ ಇಲ್ಲ. ಏನು ಇಷ್ಟು ದೊಡ್ಡ ಮನಿ ಅಂದರೆ ಅಬ್ಬ ನೋಡೋಕೆ ಖುಷಿ ಆಕತ್ತೆ. ಬಾಬಾ ಮನಿ ನೋಡೋಣ. ನಿಂದನವ ಈಗ ಮನಿ ಅಡ್ಡಾಡಿ ನೀನೇ ತೋರಿಸ್ಬೇಕು, ಯಜಮಾನಿ ನೀನೇ ಅಲ್ಲ. ಆತಿಗೆ ನಮಗೆ ಭಾಳ ಖುಷಿ ಆದಂಗೆ ಐತಿ ಮನಿ ನೋಡಿ. ಆಕಿ ಖುಷಿ ಗೊತ್ತಲ್ಲ ನಿನಗೆ. ಅಕ್ಕ, ನಮ್ಮ ಜ್ಯೋತಿ ಪುಣ್ಯ ಮಾಡ್ಯಾಳಕ್ಕ, ಖರೇನ. ಅಲ್ಲ, ಸ್ವಲ್ಪ ಹುಡುಗ ವಯಸ್ಸು ಜಾಸ್ತಿ ಅನ್ನೋದು ಬಿಟ್ಟರೆ ಯಾವ್ದ್ರ ಕಮ್ಮಿ ಅದನಕ್ಕ. ಸುಮ್ಮನೆ ಇರ ನೀನು. ಒಂದು ಸ್ವಲ್ಪ ದೇವ್ಗೆ ತಿಳಿಸಿ ಹೇಳು. ಆಯ್ತಪ್ಪ, ನೋಡೋಣ. ಈಗ ಮನೆಗೆ ಹೋಗ್ಕೊಳ್ಳೋಣ ಫಸ್ಟ್. ಬಾಬಾ, ಇಲ್ಲಿ ಒಂದು ಹಾಲ್. ಅಲ್ಲ, ಅಲ್ಲೊಂದು ಟಿವಿ, ಸೋಫಾ ಗೀಪ ತಳಗ, ಇದು ಮ್ಯಾಲೆ ಒಂದಿಷ್ಟು ಸೋಫಾ ಟಿವಿ ಇಲ್ಲೇ. ಬಾಬಾ ಏನನಪ್ಪ, ಎರಡೆರಡು ಕಡೆ ಕಟ್ಸಿರಿ ಇದು ಪಡ್ಸಾಲಿ. ಹೌದ್ರಿ, ಅಂದ್ರೆ ಗೆಸ್ಟ್ ಅದು ಬಂದಿರ್ತಾರೆ. ಆಮೇಲೆ ನಮ್ಮ ಫ್ಯಾಮಿಲಿ ಸ್ಪೇಸ್ ಅಂತ ಇರ್ತೈತಿ. ಈಗ ನೀವು ಕುಂತಿದ್ರಲ್ಲ, ಬಂದ ತಕ್ಷಣ ಅದು ಗೆಸ್ಟ್, ನನ್ನ ಕ್ಲೈಂಟ್ಸ್ ಜಾಸ್ತಿ ಬರ್ತಿರ್ತಾರಲ್ಲ ಕೇಸ್ ವಿಚಾರವಾಗಿ, ಅವರೆಲ್ಲ ಕುಂತ್ ಮಾತಾಡುವಂತ ಹಾಲ್ ಅದು ಕೆಳಗಿರೋದು. ಇದು ಮ್ಯಾಲಿಂದ ನಮಗೆ ಮನೆಯವರಿಗೆ, ನಮ್ಮ ಮನೆಯವ್ರು ನಾವು ಯಾರು ಇರ್ತೀವಿ ಅವ್ರಿಗೆ ಅಂತ ಕಟ್ಸ್ಕೊಂಡಿದ್ದು ಇದೆಲ್ಲ. ಟಿವಿ ತಳಗೊಂದೈತಿ, ಇಲ್ಲೊಂದೈತಿ. ಇಲ್ಲಿ ಒಟ್ಟು 3 BHK ಇರೋದ. 3 ಬೆಡ್ರೂಮ್ ಅಲ್ಲೂ ಟಿವಿ ಐತಿ.
ಅಲ್ಲ ಅಕಸ್ಮಾತ್ ಅತ್ತಿ ಸೊಸಿ ಇಬ್ರು ಇದ್ದಿದ್ರೆ ಅತ್ತಿ ಸೊಸಿ ಅಷ್ಟ ಯಾಕೆ ಒಂದ್ 2 ಮಂದಿ ಸೊಸ್ತ್ಯಾರ 3 ಮಂದಿ ಸೊಸ್ತ್ಯಾರ ಒಬ್ಬಕ್ಕೆ ಅತ್ತಿ ಇದ್ದಿದ್ರು ಯಾರು ಧಾರಾವಾಹಿಗೋಸ್ಕರ ಜಗಳ ಮಾಡೋ ಅವಶ್ಯಕತೆನೇ ಇಲ್ಲ. ನನಗೆ ಬ್ರಹ್ಮಗಂಟ ಹಚ್ಚು, ಅಗ್ನಿ ಸಾಕ್ಷಿ ಹಚ್ಚು, ಅದಚ್ಚು ಇದಚ್ಚು ಅಂತ ಜಗಳ ಮಾಡೋ ಅವಶ್ಯಕತೆನೇ ಇಲ್ಲ. ಒಬ್ಬೊಬ್ಬಕ್ಕೆ ಆಕೆ ರೂಮ್ನಾಗ ಆಕಿ ಬೇಕಾದತ್ತೆ ಟಿವಿ ನೋಡ್ಬೋದು, ಒಬ್ಬ ಧಾರಾವಾಹಿ ನೋಡ್ಬೋದು. ಕರೆನ ಯಾರಿಗೂ ಟೆನ್ಷನ್ ಇಲ್ಲ ನೋಡ್ರಿ. ಈಗ ನಮ್ಮೂರಾಗೆಲ್ಲ ಒಂದು ಟಿವಿ ಇರ್ತೈತಿ ಮನೆ ಮಂದಿಗೆಲ್ಲ. ಈ ಕ್ರಿಕೆಟಿಂದು ಟೈಮ್ನಾಗ ನಮ್ಮ ಗಂಡುಗಳು ಕ್ರಿಕೆಟ್ ನೋಡ್ಬೇಕಂತಾವು, ನಾವು ಧಾರಾವಾಹಿ ನೋಡ್ಬೇಕಂತೇವಿ. ಆಮೇಲೆ ಈ ಇದೆಂತದ ಬಿಗ್ ಬಾಸ್ ಅದು ಚಾಲು ಆದ್ರೆ ಮುಗಿದು ಓದ್ಕತಿ. ನನ್ನ ಮಗ ಬಿಗ್ ಬಾಸ್ ನೋಡ್ಬೇಕು ಅಂತಾನ. ಅದೇ ಟೈಮಿಗೆ ನಮಗೂ ಬೇರೆ ಧಾರಾವಾಹಿ ಇರ್ತಾವೆ. ಗನ್ನ ಹೊಡೆದಾಟ ಬಡ್ದಾಟ ಯವ್ವ ದೇವ್ರೆ. ನಿಮ್ದು ಅದು ಯಾವುದು ತಿಳಿವೇನಿಲ್ಲ ನೋಡ್ರಿ. ಆದರೂ ಈಗೆಲ್ಲ ಯಾರು ಜಾಸ್ತಿ ಟಿವಿ ನೋಡ್ತಾರ? ಎಲ್ಲರ ಕೈಯಾಗೂ ಮೊಬೈಲ್ ಒಂದಳತಿ, ಏನು ತಿಕ್ಕತಿರ್ತಾರ ಒಂದಳತಿ. ಅವು ದೊಡ್ಡ ಮೊಬೈಲ್ ಬೇಕಾದಂಥದ್ದು ಫೋನ್ಯಾಗ ನೋಡ್ತಾರ. ಟಿವಿ ನೋಡೋದ ಭಾಳ ಕಮ್ಮಿ. ಇವೆಲ್ಲ ಈಗ ಒಂದು 6 ವರ್ಷದ ಹಿಂದೆ ತಗೊಂಬಂದಿರಂತ ಎಲ್ಲ ಟಿವಿಗಳಿವು. ಅವಾಗ ನೋಡ್ತಿದ್ರು ಒಂದ್ ತಕ್ಕ ಮಟ್ಟಿಗೆ ಅದು ಇದು ಎಲ್ಲ ಸೇರಿ. ಈಗ ಆನ್ ಮಾಡಿ ಎಷ್ಟೋ ದಿನ ಆದಂಗ ಆಗ್ಬಿಟ್ಟತಿ. ಅಲ್ಲ ಇದು ಒಂಥರ ಹೊಸದು ಈಗ ಕಟ್ಟಿಸ್ದಂಗೈತ್ ಮನಿ, ಹೆಂಗೆ ಅಂತ. ಈಗಂತೂ ಸರ್ವಿಸ್ ಸೆಂಟರ್ ಜಾಸ್ತಿ ಬರ್ತಾವ್ರಿ ಮೇಡಮ್. ಬರ್ತಾವ್ರಿ ಅಂದ್ರೆ ಏನಂತಂದ್ರೆ ಒಂದು ಫೋನ್ ಹಚ್ಚಿ ಈಗ ಮನಿ ಡೀಪ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿದ್ರ ಮನಿ ಎಲ್ಲಾ ಡೀಪ್ ಕ್ಲೀನ್ ಮಾಡಿ ಎಲ್ಲೆಲ್ಲಿ ಸಾಮಾನು ಇತ್ತು ಅಲ್ಲಲ್ಲೇ ಇಟ್ಟು ಯಾವ್ದು ಮುಟ್ಟಲ್ ಮತ್ತವ್ರು. ಅಂದ್ರೆ ಕಳ್ತನ ಗಿಳ್ತನ ಅಂತವೆಲ್ಲ ಏನೂ ಇಲ್ಲ. ಮನಿ ಎಲ್ಲ ತೊಳೆದು ವಾಶ್ ಮಾಡಿ ಸ್ವಚ್ಛ ಮಾಡ್ಕೊಟ್ಟು ಹೋಗ್ತಾರ. ತೊಳೆದು ಕ್ಲೀನ್ ಮಾಡಿ ಇಂತಿಷ್ಟು ಪೇಮೆಂಟ್ ಅಂತ ತಗೊಂತಾರ, ಅಷ್ಟೇ ಮುಗೀತು. ಒಂದ್ 5-6 ಮಂದಿ ಬಂದಿರ್ತಾರೆ ಎಲ್ಲ. ಬೇಕು ಒಬ್ರಿಗೆ ತೊಳೆಯೋದು ಬಳಿಯೋದು ಅಂದ್ರೆ ಆಗಲ್ಲ ಬಿಡ್ರಿ ಇದು. ಬರ್ರಿ ಕಿಚನ್ ನೋಡ್ ಬರ್ರಿ. ಬಾಲ ಭಾಂಡೆ ಸಾಮಾನು ಒಂದು ಇಲ್ಲ. ಅದಾವ್ರಿ ಎಲ್ಲಾ ಬಾಂಡೆ ಸಾಮಾನು. ಈ ಡ್ರಾ ಅದಾವಲ್ರಿ, ಇವೆಲ್ಲ ಡ್ರಾಗಳು ಇದ್ರೊಳಗ ಅದಾವು. ದಬ್ರಿ, ಚಮಚಿ, ಲೋಟ, ವಾಟೆ, ತಟ್ಟಿ ಎಲ್ಲ ಅದಾವು. ಅಲ್ಲಿ ಮ್ಯಾಲೆಲ್ಲ ಸಂತಿ ಸಾಮಾನು ಅದಾವು. ಆ ಕಡೆ ನಿಮ್ ಹಿಂದ್ ಫ್ರಿಡ್ಜ್ ಐತಿ, ಫ್ರಿಡ್ಜಿನ ಬಾಜುಕು ಸ್ಟೋರೇಜ್ ಐತಿ. ಎಲ್ಲ ಅದಾವು, ಯಾವ್ದು ಇಲ್ಲ ಅಂತಿಲ್ಲ. ನಮ್ಮನೆ ನಂಗ ಎಲ್ಲ ಬಾಂಡೆ ಸಾಮಾನ ಮ್ಯಾಲೆ ಕಾಣಂಗಿಲ್ಲ ನೋಡು. ಎಲ್ಲ ಒಂದೊತ್ತಲೆ ಮೂಲ್ಯಾಗ ಕರೆಕ್ಟಾಗಿ. ನಮ್ಮ ವಾಟೆ, ಚಮಚೆ, ಲೋಟ ಎಲ್ಲ ಹೊರಗ ತುರ್ಮಂದಿಗೆ. ಕರೆನ ಇವು ಏನು ಪೇಂಟಿಂಗು, ಏನು ಅಡಿಗೆ ಮನೆಯಾಗೂ ಈ ಥರ ಲೈಟು. ಇವು ಇದು ಅನಸಂಗೆ ಇಲ್ಲ ಅಡಿಗೆ ಮನೆ ಅಂತೇಳಿ. ಇದು ಭಾರಿ ಚೆನ್ನಾಗೈತ್ ಬಿಡ್ರಿ ಇದೊಂಥರ. ಹೆಚ್ಚಾನೆಚ್ಚು ನಾನೇ ಬೆಳಗ್ಗೆ ಒಂಚೂರು ಏನಾರ ಮಾಡ್ಕೊಂತಿದ್ದೆ, ಬ್ರೆಡ್ ಟೋಸ್ಟು, ಹಿಂಗೇನಾರ ಬ್ರೆಡ್, ಮ್ಯಾಗಿ ಈ ತರ. ಈಗ ಚಿತ್ತಿಲ್ಲ. ಇನ್ಮೇಲೆ ಜ್ಯೋತಿ ಇರ್ತಾಳ, ಆಕಿಗೆ ಹೆಂಗ್ ಬೇಕಂಗ್ ಸಾಮಾನ್ ಸೆಟ್ ಮಾಡ್ಕೊಲಿ. ಆಕಿ ಏನ್ ಮಾಡಾಕ್ತಾಳ ಅದನ್ನ ತಿಂತೇನೆ. ಪೂರ್ತಿ ಅಡಿಗೆ ಮನೆ ಇನ್ಚಾರ್ಜ್ ಪೂರ್ತಿ ಜ್ಯೋತಿದೆ. ಅಯ್ಯೋ ಮಾಡ್ತಾಳೆ ಬಿಡ್ರಿ, ಅದ್ರಾಗ ಏನೈತಿ. ಅಲ್ಲ ಇರೋದು ಇಬ್ರು ಗಂಡ ಐತಿ, ಮತ್ತೊಂದಿಲ್ಲ ಏನಿಲ್ಲ. ಏನೊಂದು ಬೆಳಗ್ಗೆ ಒಂದು 4 ಬಿಸಿ ಚಪಾತಿ, 2 ಥರ ಪಲ್ಯ ಮಾಡ್ಕೊಂಡ್ರೆ ಮುಗಿದೋತು. ಬಿಸಿ ಅನ್ನ ಸಾರು, ಬಿಸಿಬೇಳೆ ಬಾತು, ರೊಟ್ಟಿ ಎಲ್ಲ ಏನೇನು ತಿಂತಿರೋದನ್ನ ಒಂದು ಇಬ್ರಿಗೆ ಮಾಡ್ಕೊಳ್ಳೋದೇನು ದೊಡ್ಡ ಆಗದನ. ಚೆನ್ನಾಗೈತಿ ಭಾರಿ. ಇದೊಂಥರ ಕಟ್ಟಿ ಗ್ಯಾಸ್ ನೋಡ್ರಿ ಕಲ್ಲಾಗ ಸಿಕ್ಕೊಂಡತಿ. ಆಕಿ ಮಾಡ್ತಾಳಂದ್ರೆ ಸರಿ, ಬೇಡ ಒಬ್ರು ಅಡಿಗೆಯವ್ರನ್ನ ಇಟ್ಕೊಳ್ಳೋಣ ಅಂತಂದ್ರೆ ಇಟ್ರಾತ್. ಈಗ ಸದ್ಯಕ್ಕೆ ನಾನು ಯಾರನ್ನೂ ಇಟ್ಕೊಂಡಿಲ್ಲ. ಬೇಕಂದ್ರೆ ಇನ್ಮೇಲೆ ಇಟ್ಕೊಳ್ಳೋದು. ಯಾಕಂದ್ರೆ ಆಕಿನೂ ಮತ್ತೆ ಕೋರ್ಟಿಗೆ ಬರ್ತಾಳ, ಬಂದಿನ್ ಮತ್ತೆ ಕೆಲಸ ಮಾಡಕ್ಕೆ ಟಯರ್ಡ್ ಆಕೈತಲ್ಲ ಆಕಿಗೂ. ಅದ್ರ ಸಂಬಂಧ ಬೇಕಂದ್ರೆ ಒಬ್ರು ಯಾರನ್ನಾರ ಅಡಿಗೆಯವ್ರನ್ನ ಇಟ್ಕೊಂಡ್ರಾತ್. ನಾನು ಒಬ್ನೇ ಇದ್ನಲ್ಲ ಇಷ್ಟ ದಿನ ಸಿಂಗಲ್. ಒಬ್ರೇ ಗಂಡ್ಸಿದ್ ಮನೆಗೆ ಅಂದ್ರೆ ಒಂದ್ ಸ್ವಲ್ಪ ಅಡಿಗೆಯವ್ರು ಬರಾಕು ಹಿಂದೆ ಮುಂದೆ ಮಾಡ್ತಾರ. ಹಂಗಾಗಿ ಯಾರು ಬಂದು ಇಲ್ಲ, ನಾನು ಯಾರನ್ನೂ ಕೇಳೂ ಇಲ್ಲ. ಆಲ್ಮೋಸ್ಟ್ ಹೊರಗೆ ಹಾಕೈತಿ ನಂದು ಊಟ. ಕ್ಲೈಂಟ್ಸ್ ಜೊತೆಗೆ ಮೀಟಿಂಗ್ ಮುಗಿದಿಂದ ಅವರೇ ಕರ್ಕೊಂಡು ಹೋಗಿರ್ತಾರ. ಹಂಗಾಗಿ ಅಲ್ಲೇ ಊಟ ಆಗ್ಬಿಡ್ತೈತಿ. ಇನ್ಮೇಲೆ ಇಟ್ಕೋಬೇಕು ಯಾರನ್ನಾರ. ಬರ್ರಿ ಬೆಡ್ರೂಮ್ ತೋರಿಸ್ತೀನಿ. ಇದ ನೋಡ್ರಿ ಬೆಡ್ರೂಮ್. ಉಳ್ಕಿದ್ವು ಹಿಂಗಾದವು. ಇಲ್ಲಿ ಒಂದು ಟಿವಿನೇ ಐತಿ. ನಶೀಬ ಅಬ್ಬಾ ನಮ್ಮ ಮನಿ ಅಷ್ಟಾಗಲ್ಲ, ಬರೇ ಒಂದೊಂದು ರೂಮ್ ಅದಾವ ಅಂದ್ರೆ ವಿಚಿತ್ರ ಆತ್ ಬಿಡು. ಸರ್ ಇವರ ಆರ್ಡರ್. ಊಟ ಬಂತೇನ? ಬರ್ರಿ ಊಟ ಮಾಡೋಣ. ಅವ್ವಾ ದೇವ್ರೇ.